24% ಸಿಗ್ತಾ ಇದೆ. ಅದೇ ಡಿಲಿಮಿಟೇಷನ್ಸ್ ಆದರೆ ನಮಗೆ 19%ಗೆ ಕುಸಿಯುತ್ತೆ. ಇದರ ಅರ್ಥ ಏನು? ನೀವು 50% ಹೆಚ್ಚಳ ಮಾಡೋದ್ರಿಂದ ನಮಗೆ ಪ್ರಾತಿನಿಧ್ಯ ಜಾಸ್ತಿ ಆಗ್ತಿಲ್ಲ, ಕಮ್ಮಿ ಆಗ್ತಿದೆ. ಒಂದನ್ನು ಅರ್ಥ ಮಾಡ್ಕೋಬೇಕು, ಕಾಂಗ್ರೆಸ್ ಸರ್ಕಾರ ಆಗಲಿ, ಕರ್ನಾಟಕ ಆಗಲಿ, ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಆಗಲಿ, ನಾವು ಮಹಿಳಾ ಮೀಸಲಾತಿ ವಿರೋಧಿಗಳಲ್ಲ. ನಾವು ಈ ಮಸೂದೆಯನ್ನು ವಿರೋಧ ಮಾಡ್ತಾ ಇಲ್ಲ. ನಾವು ಹೇಳ್ತಾ ಇರೋದೇನು, 2011 ಸೆನ್ಸಸ್ ನೀವು ಏನಕ್ಕೆ ಇವಾಗ ತಗೋತಾ ಇದ್ದೀರಾ? ಅದನ್ನು ತಗೊಂಡು ಮಾಡೋದೇ ಆಗಿದ್ರೆ ನೀವು ಮೀಸಲಾತಿನ ಇಷ್ಟೊತ್ತಿಗೆ ಜಾರಿ ತರಬೇಕಾಗಿತ್ತು. ಸೆಪ್ಟೆಂಬರ್ 23ರಲ್ಲಿ ನೀವು ಕಾಯ್ದೆಯನ್ನು ಅನುಮೋದನೆ ಮಾಡಿ ರಿಸರ್ವೇಷನ್ ಬಿಲ್ನ ಕೊಡ್ದಿರಾ ನೀವು ಇವತ್ತು ಮುಂದಿನ ದಿನಗಳಲ್ಲಿ BJP ವಿರುದ್ಧ ಅಲೆ ಬರುತ್ತೆ. ನಾವು BJPಯನ್ನು ಮುಂದಿನ ದಿನಗಳಲ್ಲಿ ಅಧಿಕಾರ ತರಕ್ಕೆ ತುಂಬ ಕಷ್ಟ ಆಗುತ್ತೆ. ನಾವು ಅಧಿಕಾರವನ್ನು ಚುಕ್ಕಾಣಿಯನ್ನು ಹಿಡಿಬೇಕು. ನಾವು ಅಧಿಕಾರದಲ್ಲಿ ಸತತವಾಗಿ ಇನ್ನು ಮುಂದಿನ 10 ವರ್ಷಗಳು ನಾವು ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ನೀವು ಈ ಮೀಸಲಾತಿ ಬಿಲ್ ಜೊತೆಗೆ ಆ ಕೊಂಡಿ ಅಂತಾರಲ್ಲ, ಆ ಕೊಂಡಿಯನ್ನು ನೀವು ಅದಕ್ಕೆ ಅಂಟಾಕ್ಸ್ಕೋತಾ ಇರೋದು ಯಾವುದು ಅಂತಂದರೆ ಈ ಇನ್ನೊಂದು ಬಿಲ್ನ, ಡಿಲಿಮಿಟೇಷನ್ ಬಿಲ್ನ. ಈ ಡಿಲಿಮಿಟೇಷನ್ ಬಿಲ್ನ ನೀವು ತರ್ದಿರಾ. ಡಿಲಿಮಿಟೇಷನ್ ಬಿಲ್ಲು ಯಾವುದೇ ಸಂವಿಧಾನಿಕ ಕಾಯ್ದೆಗಳನ್ನ ತಿದ್ದುಪಡಿ ಮಾಡ್ಬೇಕಂದ್ರೆ 83 ಅದಕ್ಕೆ ಒಂದು ಚರ್ಚೆಗಳಾಗಬೇಕು. ಈಗ ನಿಮಗೆ ಲೋಕಸಭೆಯಲ್ಲಿ ಮೆಜಾರಿಟಿ ಇಲ್ಲ. ನೀವು ಮೆಜಾರಿಟಿ ಇಲ್ಲ ಅಂದ್ರೂ ನೀವು ಬಿಲ್ನ ಪಾಸ್ ಮಾಡೋಕ್ಕೆ ಒಂದು ಸ್ಪೆಷಲ್ ಸೆಷನ್ನ ಕರೆದು, ಈಗ ಪಶ್ಚಿಮ ಬಂಗಾಳದಲ್ಲಾಗಲಿ ಮತ್ತು ತಮಿಳುನಾಡಲ್ಲಾಗಲಿ ಎಲೆಕ್ಷನ್ ಇದೆ, 23ನೇ ತಾರೀಕು ಇರುವಂಥ ಎಲೆಕ್ಷನ್ ಮುಂಚೆನೇ ನೀವು ಸೆಷನ್ನ ತೆಗೆದು ನೀವು ಮಹಿಳಾ ವಿರೋಧಿಗಳು ಅಂತ ಒಂದು ಕಾಂಗ್ರೆಸ್ ಮತ್ತು ಆ ಇಂಡಿಯಾ ಒಕ್ಕೂಟ ಏನಿದೆ ಅದು ಮಹಿಳಾ ವಿರೋಧಿಗಳಂತ ಬಿಂಬಿಸಿ ನೀವು ರಾಜಕೀಯ ಲಾಭಕ್ಕೋಸ್ಕರ ರಾಜಕೀಯದಲ್ಲಿ ನೀವು ಹೆಚ್ಚಿನ ಸೀಟುಗಳನ್ನ ತಗೊಳ್ಳೋಕ್ಕೋಸ್ಕರ ನೀವು ರಾಜಕೀಯ ಮಾಡೋದೇ ಆದರೆ ನಾವು ಅದಕ್ಕೆ ವಿರೋಧಿಗಳು ಮಾತ್ರ. ನಾವು ಮೀಸಲಾತಿಗಳಿಗೆ ವಿರೋಧಿ ಅಲ್ಲ. ನಾವು ಡಿಲಿಮಿಟೇಷನ್ನ ಒಪ್ಕೋಬೇಕಂತಂದ್ರೆ ಅದಕ್ಕೆ ಅಗತ್ಯವಾಗಿರುವಂಥ ಚರ್ಚೆಗಳನ್ನ ನೀವು ಮಾಡಬೇಕು. ಅದನ್ನ ಬಿಲ್ನ ಪಾಸ್ ಮಾಡೋಕ್ಕಿಂತ ಮುಂಚೆ ಅದನ್ನ ಪ್ರೋಸ್ ಆ್ಯಂಡ್ ಕಾನ್ಸ್ನ ನೀವು ಅರ್ಥ ಮಾಡ್ಕೋಬೇಕು. ನಮಗೆ ಆಗ್ತಾ ಇರೋವಂಥ ಅನ್ಯಾಯಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನಾವು ತೆರಿಗೆಯಲ್ಲಿ ಹೆಚ್ಚು GDPಗೆ ನಾವು ಕರ್ನಾಟಕದಿಂದ ದೇಶಕ್ಕೆ 30% GDPಯಷ್ಟು ನಾವು ಕೊಡುಗೆ ಕೊಡ್ತಾ ಇದ್ದೀವಿ. ಬಟ್ ನಮಗೆ ತೆರಿಗೆ ರೂಪದಲ್ಲಿ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಅಲ್ಲಿ ನಮಗೆ ತುಂಬ ಕಮ್ಮಿ ಬರ್ತಾ ಇದೆ. ನಮಗೆ 18ರಿಂದ 16% ಇಳಿಕೆ ಆಗಿದೆ. ನಾವು ಕೊಡ್ತಾ ಇರುವಂಥ 4 ಲಕ್ಷ ಕೋಟಿ 4.5 ಲಕ್ಷ ಕೋಟಿ GSTಗೆ ನಮಗೆ ಬರ್ತಾ ಇರುವಂಥ ರೇಷನ್ ನೋಡಿದ್ರೆ 13ರಿಂದ 14 ರೂಪಾಯಿಗಳು ಮಾತ್ರ. ಸೊ 100 ರೂಪಾಯಿಲಿ ನಮಗೆ 13ರಿಂದ 14 ರೂಪಾಯಿ ಕೊಡೋದಾದ್ರೆ ನೀವು ಈ ಡಿಲಿಮಿಟೇಷನ್ ಮಾಡೋದ್ರಿಂದ ಯಾವ ರಾಜ್ಯ ತನ್ನ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡದೆ, ಉತ್ತರ ಪ್ರದೇಶ ಆಗಲಿ, ಬಿಹಾರ ಆಗಲಿ, ಮಧ್ಯಪ್ರದೇಶ ಆಗಲಿ, ಹರಿಯಾಣ ಆಗಲಿ, ತನ್ನ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡದೆ ಅಲ್ಲಿರುವ ಅವ್ಯವಸ್ಥೆಗಳನ್ನ ಅಲ್ಲಿ ಇಟ್ಕೊಂಡು ಅಲ್ಲಿ ನಮ್ಮ GST ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನ ಆ ರಾಜ್ಯಗಳಿಗೆ ತಗೊಂಡು ನಮಗೆ ಮೋಸ ಮಾಡ್ತಾ ಇರೋದು. ನಾವು ಆ ನಿಟ್ಟಿನಲ್ಲಿ ಈ ಡಿಲಿಮಿಟೇಷನ್ನ ಒಪ್ಪೋಕೆ ಸಾಧ್ಯ ಇಲ್ಲ. ಎಲ್ಲ ಒಂದು ಕಡೆ ದಕ್ಷಿಣದ ರಾಜ್ಯಗಳು ಎಜುಕೇಷನ್ ಇರ್ಬೋದು, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮುಂದುವರೆದಿರ್ತಕ್ಕಂಥದ್ದು. ಈ ದೇಶಕ್ಕೆ ಅತಿ ಹೆಚ್ಚು GSTಯನ್ನು ಕೊಡುವ ಮುಖಾಂತರ ತನ್ನದೇ ಆದ ಪಾತ್ರವನ್ನು ಕೂಡ ದಕ್ಷಿಣ ರಾಜ್ಯಗಳು ಹೊಂದಿರತಕ್ಕಂಥದ್ದು. ಅದರ ನಡುವೆ ಜನಸಂಖ್ಯೆ ನಿಯಂತ್ರಣ ಮಾಡುವ ಮುಖಾಂತರ ಜನಸಂಖ್ಯೆ ಸ್ಫೋಟಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿಲ್ಲ. ಒಂದು ಕಡೆ ನಿಮಗೆ GSTಯಲ್ಲೂ ಕೂಡ ಸಮಪಾಲು ಸಿಗ್ತಿಲ್ಲ ಅಂತೇಳಿ ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಇನ್ನೊಂದು ಕಡೆ ಜನಸಂಖ್ಯೆ ನಿಯಂತ್ರಣ ಮಾಡಿದ ತಪ್ಪಿಗೆ ಕ್ಷೇತ್ರಗಳನ್ನು ಕಡಿಮೆ ಮಾಡ್ಕೊಳ್ತೀವಿ ಅಂತ ಆತಂಕ ಕೂಡ ಇಲ್ಲಿನ ಕಾಂಗ್ರೆಸ್ ನಾಯಕರುಗಳಿಗೆ ಉಂಟಾಗಿರ್ತಕ್ಕಂಥದ್ದು. ಹಾಗಾದರೆ ಕೇಂದ್ರ ಸರ್ಕಾರ ಎಲ್ಲ ಒಂದು ಕಡೆ ದಕ್ಷಿಣ ರಾಜ್ಯಗಳಲ್ಲಿ ಪ್ರತಿ ಬಾರಿಯೂ ಕೂಡ ಅದು ತಮಿಳುನಾಡು ಇರುವಂಥದ್ದು, ತೆಲಂಗಾಣ ಇರುವಂಥದ್ದು, ಆಂಧ್ರ ಇರ್ತಕ್ಕಂಥದ್ದು, ಕರ್ನಾಟಕ ಇರ್ತಕ್ಕಂಥದ್ದು, ಕೇರಳ ಇರ್ತಕ್ಕಂಥದ್ದು, ಇಲ್ಲಿ ಪ್ರಾದೇಶಿಕ ಪಕ್ಷಗಳು ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಮತ್ತು ಪ್ರಾದೇಶಿಕ ಪಕ್ಷಗಳ ಜೊತೆ ಭಾರತೀಯ ಜನತಾ ಪಕ್ಷ ಗುದ್ದಾಡಕ್ಕೆ ಆಗಲ್ಲ. ಹಾಗಾಗಿ ಲೋಕಸಭಾ ಕ್ಷೇತ್ರಗಳು ಕಡಿಮೆ ಸಂಖ್ಯೆಯಲ್ಲಿ ಬರುತ್ತೆ ಎಂಬ ಕಾರಣಕ್ಕಾಗಿ ಉತ್ತರದ 7 ರಾಜ್ಯಗಳ ಹೆಚ್ಚು ಸ್ಥಾನಗಳನ್ನು ಕೊಡುವ ಮುಖಾಂತರ ಹಿಂದಿ ರಾಜ್ಯಗಳಲ್ಲಿ ಹೆಚ್ಚು ಸ್ಥಾನಗಳನ್ನ ಪಡೆಯುವ ಮುಖಾಂತರ ಅಧಿಕಾರಕ್ಕೆ ಹಿಡಿಲಿಕ್ಕೆ ಒಂದು ಸ್ಟ್ರಾಟಜಿಯನ್ನು ಮಾಡ್ತಿದ್ದಾರಾ? ಸರ್, ಈಗ ಇದರಿಂದ ನಿಮ್ಗೆ ಏನು ತಿಳಿಯುತ್ತೆ ಅಂತಂದರೆ ಈ BJP ಸ್ಟ್ರಾಟಜಿ ಹೆಂಗೆ ಅಂದರೆ, ಮೊದಲು CAA ತೊಗೊಂಬಂದರು, ಮತ್ತು ಹಿಂದೂ ಭೂಮಿ ಮಾಡ್ತೀವಿ, ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಹೋದರು. ತದನಂತರ ಏನು ಮಾಡಿದ್ರು ಅವರು, ನಾವು ಇಂಥ ಬಿಲ್ಗಳನ್ನ ಇಂಥದ್ದು ಮಾಡ್ತೀನಿ ಅಂಥದ್ದು ಮಾಡ್ತೀವಿ. ಬರೀ ಇವ್ರದ್ದು ಹೆಂಗೆ ಅಂದರೆ ಈ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ವಾತಾವರಣ ಸೃಷ್ಟಿ ಮಾಡಿ ಕರ್ನಾಟಕದ ಜನತೆ ಅದರಲ್ಲೂ ದಕ್ಷಿಣ ಭಾರತದ ಜನತೆಯನ್ನು ನೋಡಿದ್ರೆ ಈ ಉತ್ತರ ಭಾರತದ ಪ್ರಧಾನಿ, ನಾನು ಅಂದರೆ ಇಲ್ಲಿ ಹೇಳಕ್ಕೆ ಬಯಸ್ತೀನಿ, ಉತ್ತರ ಭಾರತದ ಪ್ರಧಾನಿ ಅಂತ ಮೋದಿಜಿ ಅವರು ಅಂದ್ಕೊಂಡಿದ್ರೆ ಇವತ್ತೇ ನೀವು ಇದನ್ನು ಮರೆತು ಬಿಡಿ. ಇದು ನೀವು
ಅಖಂಡ ಭಾರತದ ಪ್ರಧಾನಿ ಅಂತ ಮನಗಾಣ್ರಿ. ಯಾಕೆ ಈ ಮಾತನ್ನು ಹೇಳ್ತಾ ಇದೀವಿ ಅಂದರೆ, ಎಲ್ಲದರಲ್ಲೂ ತಾರತಮ್ಯ ಯಾಕೆ, ಟ್ಯಾಕ್ಸಲ್ಲೂ ತಾರತಮ್ಯ, ಯಾವುದಾದ್ರು ಒಳ್ಳೆ ಯೋಜನೆ ಕೊಡುವಾಗಲೂ ನೀವು ದಕ್ಷಿಣ ಭಾರತಗಳಿಗೆ ಇದು ಉತ್ತರ ಭಾರತದಕ್ಕೆ ಬೆಣ್ಣೆ, ದಕ್ಷಿಣ ಭಾರತಕ್ಕೆ ಸುಣ್ಣ, ಆಮೇಲೆ ಮಲತಾಯಿ ಧೋರಣೆ ಮಾಡ್ತೀರಾ, ನೀವು ಹಿಂದಿ ಏರಿಕೆ ಮಾಡ್ತೀರಾ. ಮತ್ತು ಅದೇನು ಹೇಳ್ತಾರೆ, ಅಣ್ಣ ನಿಂತ್ಕೊಂಡು ಏನು ಡಿಸಿಷನ್ ಕೊಡ್ತಾನೋ ಅದನ್ನು ಎಲ್ಲರೂ ಪಾಲಿಸ್ಬೇಕು ಅಂತ ದಕ್ಷಿಣ ಭಾರತದವ್ರ ಮೇಲೆ ನೀವು ಹಗೆತನ ಸಾಧಿಸ್ತೀರಿ. ಯಾಕಂದರೆ ನಿಮ್ಗೆ ಇಲ್ಲಿ ದಕ್ಷಿಣ ಭಾರತದಲ್ಲಿ BJPಗೆ ನೆಲೆ ಇಲ್ಲ ಅನ್ನೋದನ್ನು ಮನಗಂಡು ಈ ಡಿಲಿಮಿಟೇಷನ್ನ ತಗೊಂಬಂದು ಏನೋ ಬಲವಂತದ ಏರಿಕೆ ಮಾಡಿ ರಾಜ್ಯಗಳನ್ನ, ಅಂದರೆ ಅಖಂಡ ರಾಜ್ಯಗಳನ್ನ, ಅಖಂಡತ್ವವನ್ನು ನೀವು ಮುರಿಯೋದು, ಅಂದರೆ ಬೆನ್ನು ಮೂಳೆ ಮುರಿತಿದ್ದೀರಾ. ಪ್ರಜಾಪ್ರಭುತ್ವದ ಬೆನ್ನು ಮೂಳೆ ಮುರಿಯೋದ್ರಲ್ಲಿ BJP ಮತ್ತು ಅಮಿತ್ ಶಾ ಮೋದಿಯವರು ಎತ್ತಿದ ಕೈ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆ ಕೊಡಬಲ್ಲೆ. ಕಾರಣ ಬಂದು ದುಡಿಯೋದಕ್ಕೆ ದಕ್ಷಿಣ ಭಾರತದ ಜನತೆ ಬೇಕು ನಿಮಗೆ. ನಮ್ಮ ದುಡ್ಡಲ್ಲಿ ಉತ್ತರ ಭಾರತದ ಗಂಗಾ ಎಕ್ಸ್ಪ್ರೆಸ್ ಆಗ್ಬೋದು, ಯಾವುದೇ ಏರ್ಪೋರ್ಟ್ ಆಗ್ಬೋದು, ಎಲ್ಲ ದುಡ್ಡು ಉತ್ತರ ಪ್ರದೇಶದಿಂದ ಹಿಡಿದು ಬಿಹಾರು. ಅನಕ್ಷರಸ್ಥರು ಅವರು, ಅನಕ್ಷರಸ್ಥರು, ನಾವು ಶಿಕ್ಷಿತರು, ದಕ್ಷಿಣ ಭಾರತದವರು ಶಿಕ್ಷಿತರು. ನಮ್ಮ ದುಡ್ಡು ನಾವು ದುಡಿಯೋದು, ರಾತ್ರಿ ಹಗಲು ದುಡ್ದು ಉತ್ತರ ಭಾರತನ ಸಾಕಬೇಕು ಅಂತ ಏನು ನಮ್ಮ ಹಣೆ ಬರ. ನೀವು ಮಾಡೋದೆಲ್ಲ ಮಲ್ತಾಯಿ ಧೋರಣೆ. ಇದೇ ರೀತಿ ನೀವು ಮಾಡ್ತಾನೆ ಇದ್ರೆ ಮುಂದಿನ ದಿನಗಳಲ್ಲಿ ಜನ ತಕ್ಕ ಪಾಠ ಕಲಿಸ್ತಾರೆ. ಆಮೇಲೆ ಒಂದು ಮನೆಯಲ್ಲಿ 5 ಮಕ್ಳು ಇರ್ತವೆ, 3 ಮಕ್ಕಳು ದಷ್ಟಪುಷ್ಟವಾಗಿರ್ತವೆ, 2 ಮಕ್ಕಳು ಅಂಗವಿಕಲರು ಇರ್ತವೆ. ಅಂತ ಸಂದರ್ಭದಲ್ಲಿ ಜಾಸ್ತಿ ಫುಡ್ ಯಾರಿಗೆ ಕೊಡ್ತಾರೆ? ಸಂತೋಷ, ನಿಮ್ಮ ಹೌದಲ್ವಾ? ನನಗೇನು ಇದು ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ವಿ. ಸಂತೋಷ, ಒಕ್ಕೂಟ ವ್ಯವಸ್ಥೆ ಇದೆ. GSTನು ಹೈಯೆಸ್ಟ್ ಪೇ ಮಾಡೋರು ನಾವು. ದಕ್ಷಿಣ ಭಾರತದ 2ನೇ ಅತಿ ದೊಡ್ಡ ರಾಜ್ಯ ಅಂದರೆ ಮಹಾರಾಷ್ಟ್ರ ಫಸ್ಟ್ ಪ್ಲೇಸಲ್ಲಿ ಇದ್ರೆ 2ನೇ ರಾಜ್ಯ ಕರ್ನಾಟಕ. ನಾವು ದಟ್ಟಪುಟ್ಟವಾಗ ಇರಬೇಕು, ಯಾಕಂದ್ರೆ 24 ಗಂಟೆ ದುಡಿತಾ ಇರೋರು ನಾವು ದಷ್ಟಪುಟ್ಟ. ನಿಮ್ಮ ಮನೆಯಲ್ಲಿ 4 ಜನ ಇದ್ದೀರಂದ್ರೆ ನೀವು 3 ಜನ ದಷ್ಟಪುಷ್ಟವಾಗಿದ್ದೀರಾ, ಒಬ್ಬ ಅಂಗವಿಕಲ ಮಗು ಇರ್ತಾವನೆ, ಕೆಲಸ ಮಾಡಕ್ ಆಗಲ್ಲ, ಆಗ ನೀವೇನ್ ಮಾಡ್ತೀರಾ? ಹೌದು, ಅದಕ್ಕೆ ಬೇಕಾದಂತ ಸಲಕರಣೆ ಅಂದ್ರೆ ವೈದ್ಯೋಪಕರಣ ಮಾಡಿಸ್ಬೇಕು, ಔಷಧಿ ಕೊಡಿಸ್ಬೇಕು, ಆ ರೀತಿ ಮಾಡಬೇಕು. ಅದಕ್ಕೆ ಅಂದ್ರೆ ಹೆಂಗಿದೆ ಒಕ್ಕೂಟ ವ್ಯವಸ್ಥೆ. ಎಲ್ಲಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಆಯ್ತಾ, ಜನಸಂಖ್ಯೆ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಸಮಾನ ಹಂಚಿಕೆ ಆಗ್ಬೇಕನ್ನೋದು ಲೆಕ್ಕಾಚಾರ ಇರ್ತಕ್ಕಂಥ. ಎಸ್, ನೀವು ಹೇಳ್ತಿರೋದು ಅನ್ಯಾಯ ಆಗ್ತಿದೆ. ನಮಗೆ ನಾವು 1 ರೂಪಾಯಿ ಕೊಡ್ತಿದ್ವಿ, ನೀವು ನಮಗೆ 13 ಪೈಸೆ ಕೊಡ್ತಿದ್ವಿ, ಇನ್ನೊಂದು 15 ಪೈಸೆ ಜಾಸ್ತಿ ಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ. 1 ರೂಪಾಯಿಗೆ 70 ಪೈಸೆನೂ ನಮಗೆ ಕೊಡಿ ಅಂತ ಹೇಳಿದ್ರೆ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರವನ್ನು ಕೂಡ ನಡೆಸಬೇಕು, ಬೇರೆ ರಾಜ್ಯಗಳು ಉದ್ಧಾರ ಆಗ್ಬೇಕಲ್ವಾ? ಸತ್ಯ, ಉದ್ಧಾರ ಆಗಬೇಕು. ಅದಕ್ಕಂತ ಮೈಗಳ್ಳತನ, ಸೋಂಬೇರಿತನ ಇರೋಂಥ ಉತ್ತರ ಪ್ರದೇಶ್, ಬಿಹಾರ್ ಅವರು ಇದೇ ರೀತಿ ಅನಕ್ಷರಸ್ಥರಾಗಿ 7ನೇ ಕ್ಲಾಸ್ ಕೂಡ ನಿಮ್ಗೊಂದು ಸೆನ್ಸಸ್ ಕೊಡ್ತೀನಿ, 7ನೇ ಕ್ಲಾಸ್ ಕೂಡ ಕಂಪ್ಲೀಟ್ ಆಗದೆ ಇರೋಂಥ ಜನ ಇರ್ತಾರೆ. ಅವ್ರಿಗೆ ನಾವೇ ದುಡ್ಡು ಊಟ ಹಾಕ್ಬೇಕಾಗಾದ್ರೆ ಹೇಳಿ, ನೀವೇ ಹೇಳಿ, ನ್ಯಾಯ ಹೇಳಿ. ಅಂದರೆ ಸರ್ ಇನ್ನೊಂದು ಮಾತು ಸರ್, ಯಾವತ್ತು ದುಡಿಯೋರ್ಗೆ ಅನಕ್ಷರಸ್ಥರು ಅಂತೆಲ್ಲ. ಈಗ ಕೇರಳ ಕೂಡ 25-30 ವರ್ಷದಿಂದ ಲಿಟ್ರೇಸಿ ಕಡಿಮೆ ಇತ್ತು, ಇವತ್ತು 100% ಆಗಿದೆ. ಅದು ವ್ಯವಸ್ಥೆಯ ಭಾಗವಾಗಿ. ನಿಮಗೆ ಛತ್ತೀಸ್ಗಢ ಅಂತ ರಾಜ್ಯಗಳನ್ನು ನೋಡಿದರೆ ನಾವು ದಕ್ಷಿಣ ಭಾರತದವರು ಸ್ವರ್ಗದಲ್ಲಿದ್ದೀವಿ. ನೀವು ಆ ರಾಜ್ಯಗಳಿಗೆ ಹೋದರೆ ನಿಮಗೆ ಅಲ್ಲಿನ ಪರಿಸ್ಥಿತಿ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಎಕ್ಸ್ಟ್ರೀಮ್ ಬಿಸಿಲು, ಎಕ್ಸ್ಟ್ರೀಮ್ ಮಳೆ, ಎಕ್ಸ್ಟ್ರೀಮ್ ಮಂಜು, ಎಕ್ಸ್ಟ್ರೀಮ್ ಚಳಿ. ನಿಮ್ಗೊಂದು ಉತ್ತರ ಕೊಡ್ತೀನಿ ತಗೊಳ್ಳಿ. ಏನು ಹೇಳಿದ್ರು ಮೋದಿ ಅವರು, ಎಲ್ಲರಿಗೂ ಸರ್ವ ಶಿಕ್ಷಣ, ಸರ್ವ ಸಮಾನತೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಾಕೆ ದಕ್ಷಿಣ ಭಾರತದವ್ರಿಗೆ ಮೋಸ ಮಾಡ್ತಾ ಇದ್ದೀರಾ ಅನ್ನೋದೇ ನನ್ನೊಂದು ಒಂದು ವಿನಂತಿ. ಇನ್ನೊಂದು ಸರ್, ಇವರು ಈ ತರಾತುರಿಲಿ ಈ ಡಿಲಿಮಿಟೇಷನ್ ಆಗಿರ್ಬೋದು, ಈ ಮಹಿಳಾ ಬಿಲ್ನ ನಮ್ಮ ಕಾಂಗ್ರೆಸ್ ಮೇಲೆ ಗೂಬೆ ಕೂರ್ಸಕ್ಕೆ ಹೋಗ್ತಾ ಇದ್ದಾರೆ. ಜನ ಏನು ಅನಕ್ಷರಸ್ಥರಲ್ಲ, ತುಂಬ ತಿಳುವಳಿಕೆ ಇದೆ. ಇದು 2000 ಅಲ್ಲ, 98 ಅಲ್ಲ, 96 ಅಲ್ಲ, ಆಮೇಲೆ 2014ರಲ್ಲಿ ಮೋದಿ ಬಂದು ನಾನು ಆಕಾಶನ ಭೂಮಿ ಮಾಡಿಬಿಡ್ತೀನಿ ಅಂತ ಹೇಳಿದ್ದು, ಈ ಮಂಕು ಬುದ್ಧಿ ಅರ್ಚಿದ್ದು ಅಂತ ಜನ ಇಲ್ಲ. ಇವತ್ತು ಆ್ಯಂಡ್ರಾಯ್ಡ್ ಫೋನು ಯೂಸ್ ಮಾಡ್ತಾ ಇದ್ದಾರೆ, ಟಚ್ ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ಏನು ಹೇಳ್ತಾ ಇದ್ದೀರಿ, ಇವತ್ತು ಅಪ್ಗ್ರೇಡ್ ಆಗಿದೆ. ಇವತ್ತು ಎಕನಾಮಿಕಲಿ ಮತ್ತು ಟೆಕ್ನಿಕಲಿ ಮತ್ತು ಇನ್ಫಾರ್ಮೇಷನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಜನ ಮಂಕು ಬುದ್ಧಿಯಲ್ಲಿ ಈ BJPಗರಿಗೆ ಸೋಲೋದಿಲ್ಲ. ಈ ಸರ್ತಿ ತಕ್ಕ ಪಾಠ ಕಲಿಸ್ತಾರೆ. ಕಾಂಗ್ರೆಸ್ ಮಹಿಳಾ ವಿರೋಧಿನ ಭಾರತೀಯ ಜನತಾ ಪಕ್ಷ ಹೇಳ್ತಿದೆ. ಲೋಕಸಭೆಯಲ್ಲಿ ನಿಂತು ಪ್ರಧಾನಿ ನರೇಂದ್ರ ಮೋದಿ ಅವರು ನೇರವಾಗಿ ಆರೋಪ ಮಾಡ್ತಾರೆ. ಮಹಿಳಾ ಮೀಸಲಾತಿ ನಿಮ್ಮ ಅಕ್ಕ ತಂಗಿಯರಿಗೆ ಕೂಡ ಸಹಾಯ ಆಗುತ್ತೆ, 33% ರಿಸರ್ವೇಷನ್ ತಾವು ವಿರೋಧ ಮಾಡ್ತಿದ್ದೀರಲ್ಲ ಅಂತೇಳಿ ಪ್ರಶ್ನೆಯನ್ನು ಮಾಡ್ತೀರಾ. ತಾವು ಮಹಿಳಾ ವಿರೋಧಿನ? ಸರ್, ನಾವು ಯಾವತ್ತೂ ಮಹಿಳೆಯರಿಗೆ ವಿರೋಧಿನೇ ಇಲ್ಲ. ನಿಮಗೆ ಎಕ್ಸಾಂಪಲ್ ಇಂದಿರಾ ಗಾಂಧಿಯಿಂದ ಹಿಡ್ದು, ರಾಜೀವ್ ಗಾಂಧಿಯಿಂದ ಹಿಡ್ದು, ಇವತ್ತು ಸೋನಿಯಾ ಗಾಂಧಿಯಿಂದ ಹಿಡ್ದು ಎಲ್ಲನೂ ಬಂದು ನಾವು ಮಹಿಳೆಯರಿಗೆ ಮಾಡಿದ್ದೀವಿ. ನಾವು ಯಾವತ್ತೂ ಮಹಿಳೆಯರ ವಿರೋಧಿ ಇಲ್ಲ. ಇವು ಸುಮ್ಮನೆ ಓಟ್ ಗಿಮಿಗೋಸ್ಕರ ಮಾಡ್ತಾಯಿದ್ರು. ಎಕ್ಸಾಂಪಲ್ ಇಂದಿರಾ ಗಾಂಧಿ ಅವ್ರು ಏನು ಮಾಡಿದರು, ಆ ಕಾಲದಿಗೆ ಮದುವೆಯಾಗಿ ಹೋಗಿದ್ರೇನೋ ಅವ್ರಿಗೆ ಜಮೀನು ಬಂದಿರುತ್ತೆ. ಇವತ್ತು IT ಸೆಕ್ಟರಲ್ಲಿ ಇವತ್ತು 50 to 60% ಮಹಿಳೆಯರೇ ಕೆಲಸ ಮಾಡ್ತಾ ಇದ್ದಾರೆ. ಇದು ನಿಮ್ಗೆ ಗೊತ್ತಿರಬೇಕು. ಇದೆಲ್ಲ ತಂದಿದ್ದು ಯಾವುದಿಲ್ಲ, ರಾಜೀವ್ ಗಾಂಧಿ ಅವ್ರು ತಂದಿದ್ರು. ಮತ್ತು ನಮ್ಮ ಇಂದಿರಾ ಗಾಂಧಿ ಅವರು ಮತ್ತು ಒಳ್ಳೆ ಅದು ಫುಡ್ ಆ್ಯಕ್ಟ್ 2004 ಒಂದು ಫುಡ್ ಆ್ಯಕ್ಟ್ ತಂದಿದ್ರು. ಯಾರು ಬಂದುಬಿಟ್ಟು ಬಡತನದಲ್ಲಿ ಯಾರು ಮಲಗಬಾರ್ದು ಅಂತ ಹೇಳ್ಬಿಟ್ಟು ತಂದರು. ಇದೆಲ್ಲ ಬಂದುಬಿಟ್ಟು ಜನಕ್ಕೆ ಕಣ್ಮುಂದೆ ಇದೆ. ಇವಾಗ BJP ಅವ್ರು ಏನು ಮಾಡ್ತಾಯಿದ್ದಾರೆ, ಬೇರೆ ಐವಸ್ಟ್ ಮಾಡ್ತಾಯಿದ್ದಾರೆ. ಇವಾಗ ಏನಾಗಿದ್ರು, ಇವತ್ತು 2016ರಲ್ಲಿ ನೋಟ್ ಡಿನಾಮಿನೇಷನ್ ಮಾಡಿದರು. ನೋಟು ಎಲ್ಲ ನೋಟು, ಇದು 20,000 ನೋಟು
ಕಣ್ಣು ಓಡಿಸ್ತಾ ಇದ್ರು. ಇವಾಗ ಎಕ್ಸಾಂಪಲ್ ನಿಮಗೆ 2016 ನೋಟ್ ಡಿನೋಮಿನೇಷನ್ ಮಾಡಿದ್ರು. ಇವಾಗ ಗೃಹಲಕ್ಷ್ಮಿ ಕೊಟ್ಟಿದ್ದೀವಿ ನಾವು, ಇವಾಗ ಉಚಿತ ಮಹಿಳೆಯರು ಬಸ್ ಕೊಟ್ಟಿದ್ದೀವಿ. ಟೂರಿಸಮ್ ಎಲ್ಲ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂದರೆ ಇವಾಗ ಎಲ್ಲ ಭಕ್ತಿ ಬಂದಿದೆ ತುಂಬ. ಎಲ್ಲ ಟೆಂಪಲಲ್ಲಿ ನೋಡಿ ಎಲ್ಲ ಮಹಿಳೆಯರುಗಳು ಒಳ್ಳೆ ಪೂಜೆ ಪುನಸ್ಕಾರ ಮಾಡ್ಕೊಂಡಿದ್ದಾರೆ ಇವತ್ತು. ಇದೆಲ್ಲ ಯಾರು ಮಾಡಿದ್ದಾರೆ? ಇದೇ ಕಾಂಗ್ರೆಸ್ ಅವರು. ಇವ್ರು ಬೇರೆ ಸುಮ್ಮನೆ ಗೂಬೆ ಕುಣಿಸೋದು ಕೆಲಸ ಇವ್ರು BJP ಅವರು. ಇವತ್ತವರೆಗೂ BJP ಅವರು ಒಂದು ಜಾರಿ ಮಾಡಿದಾರಾ? ಇವಾಗ ಕೋವಿಡ್ ಟೈಮಲ್ಲಿ 20 ಲಕ್ಷ ಪರಿಹಾರ ಕೊಡ್ತೀನಿ ಅಂತ ಹೇಳಿದ. ಆ 20 ಲಕ್ಷ ಕೋಟಿ ಎಲ್ಲಪ್ಪ ಹೋಗಿದೆ? ಎಷ್ಟು ಜನಕ್ಕೆ ಬಂದಿದೆ? ಎಷ್ಟು ಜನಕ್ಕೆ ತಲುಪಿದೆ? ಏನಾದರೂ ಒಂದು ಡೇಟಾ ಕೊಟ್ಟಿದ್ದಾರಾ? ನಿಮಗೆ ಬಂದಿದೆ ಅಂತೆಲ್ಲ ನಿಮಗೆ? ಯಾರಿಗೂ ಸರ್ ₹1 ಯಾರಿಗೂ ಬಂದಿಲ್ಲ. PM ಕೇರ್ ಫಂಡಲ್ಲಿ ಎಷ್ಟು ಕೋಟಿ ಇದೆ ಅಂತ ಯಾರಿಗೂ ಗೊತ್ತಾಗ್ತಾ ಇದ್ದ? ಏನು ಗೊತ್ತಾ? ಏನಾದರೂ ಅಕೌಂಟಬಿಲಿಟಿ ಮೇಂಟೈನ್ ಮಾಡೋಕ್ಕೆ ನಮ್ದು ಹೇಳ್ತಾರೆ. ತಾವು ಮಹಿಳಾ ಮೀಸಲಾತಿ ಬಿಲ್ ಪರ ಇದ್ದೀರಾ, ವಿರೋಧ ಇದ್ದೀರಾ? ನಾವು ಯಾವಾಗೂ ಪರಾನೇ ಇರೋ ಸರ್. ನಾವು ವಿರೋಧ ಯಾಕೆ ಲೋಕಸಭೆಯಲ್ಲಿ ವಿರೋಧ ಮಾಡ್ತೀರಾ? ಸರ್ ಅವ್ರು ಬಂದ್ಬಿಟ್ಟು ರಾಜಕೀಯ ಮಾಡ್ತಾ ಇದ್ದಾರೆ. ರಾಜಕೀಯ ಮಾರಕ್ಕೆ ನಾವು ಇಲ್ಲಿಲ್ಲ. ನಾವು ಜನ ಪರವಾಗಿ ಸರ್ವಿಸ್ ಮಾರಕ್ಕೆ ನಾವು ಇಲ್ಲಿ ಇರೋದು. ಓಕೆನಾ ಸರ್? ಅವ್ರದ್ದು ಹುಟ್ಟಿದ ದಿವಸ ಇವತ್ತವರೆಗೂ ಅವ್ರು ಏನು, ಇವಾಗ ಎಕ್ಸಾಂಪಲ್ 2016 ನೋಟ್ ಬ್ಯಾನ್ ತಗೊಳ್ಳಿ. ಆ 2,000 ನೋಟು ಭೂಮಿ ಒಳಗೆಲ್ಲಿ ಇಕ್ಕಿದ್ರೇನು ಅಲ್ಲೇ ಎಲ್ಲ GPS ಬರುತ್ತೆ, ಸ್ಯಾಟಲೈಟ್ ಬರುತ್ತೆ ಅಂತ ಎಲ್ಲ ತೊಗೊಂಡು ಹೋಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ನ್ಯೂಸ್ ಚಾನೆಲ್ ನೋಡಿರೋದು. ನನಗೆ ನಾನು ಇವತ್ತವರೆಗೂ ನೋಡಿದೆ. ಇವತ್ತು ಆ ನೋಟ್ಗಳೇ ಕಾಣಿಸ್ತಾ ಇಲ್ಲ, ಎಲ್ಲಿದೆ ಅಂತ ಗೊತ್ತಿಲ್ಲ. ಆ ನೋಟಲ್ಲಿ ನಾಪತ್ತೆ ಆಗೋಗಿದೆ. ಈ ಥರ ಏನು ಗೊತ್ತಾ, ಇದೆಲ್ಲ ಜನಕ್ಕೆ ಇದು ತೊಂದರೆಗಳಾಗ್ತದೆ. ಇದು ತೊಂದರೆಗಳಾಗಬಾರ್ದು ಅಂತ ಹೇಳ್ಬಿಟ್ಟು ನನ್ನ ಕರೆ ಅಂತ ಹೇಳ್ಬಿಟ್ಟು ನಿಮಗೆ. ಮೇಡಮ್, ಯಾಕೆ ಆಮ್ ಆದ್ಮಿ ಪಾರ್ಟಿಯವರು ಮಹಿಳಾ ಮೀಸಲಾತಿ ವಿರೋಧಿಯಾಗಿದ್ರಲ್ಲ? ನೀವು ಮಹಿಳಾ ಮುಖ್ಯಮಂತ್ರಿ ಮಾಡಿದ್ರಿ. ಮಹಿಳಾ ಮುಖ್ಯಮಂತ್ರಿ ಮಾಡಿದ್ದೀವಿ ನಾವು. ಮಹಿಳಾ ವಿರೋಧಿಗಳಂತೂ ಅಲ್ಲವೇ ಇಲ್ಲ. ಇವತ್ತು ಸದನದಲ್ಲಿ ಇವರು ಯಾರು ತೇಜಸ್ವಿ ಸೂರ್ಯ ಅವ್ರು ಹೇಳ್ತಾರೆ, ಹೆಣ್ಮಕ್ಳಿಗೆ ಪ್ರಾತಿನಿಧ್ಯ ಕೊಡೋದು ಅತಿಕ್ರಮಣ ಅಂತ ಹೇಳ್ತಾರೆ. ಮಹಿಳಾ ವಿರೋಧಿಗಳು BJP ಅವರು. ನಾವಂತೂ ಅಲ್ಲ, ನಾವು ಮಹಿಳಾ ಪರವಾಗೇ ಇರೋದು. ನಮ್ಮ ಪಕ್ಷ ಯಾವಾಗಲೂ ಮಹಿಳೆಯರಿಗೆ ನಾವು ತುಂಬ ಪ್ರಾಮುಖ್ಯತೆ ಕೊಡೋದು ನಮ್ಮ ಪಕ್ಷದಿಂದನೇ. ಅದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಇವರು ಇಲ್ಲಿ ಮಹಿಳಾ ಮೀಸಲಾತಿ ಬರೀ ಬಾಯಿ ಮಾತಿಗೆ ಆಗಬಾರ್ದು, ಜಾರಿಗೆ ಬರಬೇಕು. ಅದು ಎಷ್ಟು ಮಟ್ಟಿಗೆ ಜಾರಿಗೆ ಬರ್ಬೋದು? 2021 ಜನಗಣತಿ ಮಾಡಿಲ್ಲ, ಈಗ ಮಾಡಿ ಇವ್ರು ಕೊಡೋದು ಯಾವಾಗ? ರಾಜಕೀಯ ವ್ಯವಸ್ಥೆನಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ಯಾವ ವಿರೋಧಿನೂ ಇಲ್ಲ. ವಿರೋಧ ಮಾಡೋರೆ BJP ಅವರು. ಅದನ್ನು ನಾನು ಧೈರ್ಯವಾಗಿ ಹೇಳ್ತೀನಿ. ನಮ್ಮ ಪಕ್ಷದಿಂದ ನಾವು ಯಾವಾಗಲೂ ಮಹಿಳೆ ಪರವಾಗೇ ಇರೋದು. ಕ್ಷೇತ್ರ ಪುನರ್ವಿಂಗಡಣೆ ಆಗ್ಬೇಕಾ ಬೇಡವಾ? ಸರ್, ಪುನರ್ವಿಂಗಡಣೆ ಆಗಬೇಕು ಸರ್. ಇವತ್ತು ಏನಾಗಿದೆ ಅಂದರೆ, ಇವತ್ತು BJP ಸರ್ಕಾರದವರು ಮೀಸಲಾತಿಯನ್ನು ಬರೀ ಒಂದು ಘೋಷಣೆ ಮಾಡಿದ್ದಾರೆ. ಅದೇ ಘೋಷಣೆ ಜೊತೆಗೆ ಮಹಿಳೆಯರ ಸುರಕ್ಷತೆ, ಅವ್ರಿಗೊಂದು ಉದ್ಯೋಗ ಸೃಷ್ಟಿ, ಇದನ್ನೆಲ್ಲ ಮಾಡಬೇಕು. ಅದರಲ್ಲೇ ಇದೆಲ್ಲ ಮಾಡೋದಲ್ಲಿ ಇವರು ವಿಫಲರಾಗಿದ್ದಾರೆ. ಇವರು ಇವತ್ತು ಎಲೆಕ್ಷನ್ಗೋಸ್ಕರ, ಇವರು ಒಂದು ವೋಟ್ ಬ್ಯಾಂಕ್ಗೋಸ್ಕರ ಇವರು